ಅಲ್ಲಮ್ಮ ಪ್ರಭು ಶರಣ ಚಳುವಳಿಯಲ್ಲೇ ಬಹುಶಃ ಅತ್ಯಂತ ನಿಗೂಢ ಅಷ್ಟೇ ಪ್ರಭಾವಿ ವ್ಯಕ್ತಿ. ಇವರು ಕೇವಲ ಒಬ್ಬ ವಚನಕಾರರಲ್ಲ, ಬದಲಿಗೆ ಜ್ಞಾನ ಮತ್ತು ವೈರಾಗ್ಯದ ಸಾಕಾರ ಮೂರ್ತಿ. ಹಾಗಾದ್ರೆ ಅವರ ಪಯಣ ಹೇಗಿತ್ತು? ಒಬ್ಬ ಸಾಮಾನ್ಯ ಮನುಷ್ಯನಿಂದ ಭಾರತ ಕಂಡ ಶ್ರೇಷ್ಠ ಅನುಭಾವಿಗಳಲ್ಲಿ ಒಬ್ಬರಾಗಿ ಅವರು ರೂಪಾಂತರಗೊಂಡ ಕಥೆಯನ್ನೊಮ್ಮೆ ನೋಡೋಣ. ನೋಡಿ, ಖ್ಯಾತ ವಿದ್ವಾಂಸ ಎ.ಕೆ. ರಾಮಾನುಜನವರು ಅಲ್ಲಮರ ಬಗ್ಗೆ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಚಿಟ್ಟೆಗೆ ತನ್ನ ಹುಳುವಿನ ಹಂತದ ನೆನಪಿರುವುದಿಲ್ಲ ಅಂತ. ಅಲ್ಲಮರ ಜೀವನದ ಸಾರವೇ ಇದು. ಅವರದು ಕಂಪ್ಲೀಟ್ ಟ್ರಾನ್ಸ್ಫರ್ಮೇಷನ್, ಅಂದ್ರೆ ಪರಿವರ್ತನೆ. ಜ್ಞಾನೋದಯ ಆದಮೇಲೆ ಅಲ್ಲಯ್ಯ ಅನ್ನೋ ಹಳೆಯ ವ್ಯಕ್ತಿ ಸತ್ತೇ ಹೋದ. ಆ ಜಾಗದಲ್ಲಿ ಅಲ್ಲಮ ಪ್ರಭು ಅನ್ನೋ ಹೊಸ ಚೈತನ್ಯ ಹುಟ್ಕೊಳ್ತು. ಈ ರೂಪಾಂತರವೇ ಅವರ ಕಥೆಯ ಆತ್ಮ. ಹಾಗಾದ್ರೆ ಯಾರು ಯಲ್ಲಮ್ಮ ಪ್ರಭು? ಅವರು ಕೇವಲ ಒಬ್ಬ ವಚನಕಾರರಾಗಿರಲಿಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣನವರು ಕಟ್ಟಿದ ಅನುಭವ ಮಂಟಪ ಇದೆಯಲ್ಲ, ಅದರ ಅಧ್ಯಕ್ಷರಾಗಿದ್ದರು. ಅದರ ಸ್ಪಿರಿಚುವಲ್ ಪವರ್ ಹೌಸ್ ಅಂದ್ರೆ ತಪ್ಪಾಗಲ್ಲ. ಉಳಿದ ಎಲ್ಲಾ ಶರಣರು ಅವರ ಜ್ಞಾನದ ಮುಂದೆ ಗೌರವದಿಂದ ತರೆಬಾಗುತ್ತಿದ್ರು. ಲಿಂಗಾಯತ ಚಳುವಳಿಯನ್ನ ಒಂದು ರೀತಿ ತ್ರಿಮೂರ್ತಿಗಳಿಗೆ ಹೋಲಿಸಬಹುದು. ಬಸವಣ್ಣನವರು ಆ ಚಳುವಳಿಯ ಸಮಾಜ ಸುಧಾರಕ, ಒಬ್ಬ ಕರ್ಮಯೋಗಿ. ಅಕ್ಕಮಹಾದೇವಿ ಭಕ್ತಿಯ ಉತ್ತುಂಗ, ಒಬ್ಬ ಭಕ್ತಿಯೋಗಿ. ಆದರೆ ಈ ಇಬ್ರಿಗೂ ಮತ್ತು ಉಳಿದೆಲ್ಲಾ ಶರಣರಿಗೂ ದಾರಿ ತೋರಿದ ಆಧ್ಯಾತ್ಮಿಕ ದಿಕ್ಸೂಚಿ ಆ ಜ್ಞಾನಯೋಗಿ ಇದ್ರಲ್ಲ, ಅವರೇ ಅಲ್ಲಮ ಪ್ರಭು. ಆದ್ರೆ ಇಂಥ ಮಹಾನ್ ಜ್ಞಾನಿ ಆಗೋಕೆ ಮುಂಚೆ ಅಲ್ಲಮರ ಜೀವನ ಹೇಗಿತ್ತು ಗೊತ್ತಾ? ಅವರ ಲೌಕಿಕ ಜೀವನದಲ್ಲಿ ಪ್ರೀತಿ ಇತ್ತು, ಸಂಗೀತ ಇತ್ತು, ಜೊತೆಗೆ ಮನಸ್ಸನ್ನೇ ಕಲ್ಕಿಬಿಡುವಂಥ ಒಂದು ದೊಡ್ಡ ದುರಂತವೂ ಇತ್ತು. ನಿಜ ಹೇಳ್ಬೇಕಂದ್ರೆ ಆ ಘಟನೆ ಅವರನ್ನ ಆಧ್ಯಾತ್ಮಿಕ ಪಯಣದ ಕಡೆಗೆ ತಳ್ಳಿದ್ದು. ಅಲ್ಲಮರ ಯೌವನದ ಬಗ್ಗೆ ನಮಗೆ ಮುಖ್ಯವಾಗಿ 2 ಕಥೆಗಳು ಸಿಗ್ತವೆ. ಚಾಮರಸನ ಪ್ರಕಾರ ಅವರು ಹುಟ್ಟಿನಿಂದಲೇ ದೈವಾಂಶ ಸಂಭೂತರು. ಆದರೆ ಹರಿಹರನ ಕಾವ್ಯದಲ್ಲಿ ಅವರು ನಿಮ್ಮ ಹಾಗೆ ರಕ್ತ ಮಾಂಸದ ಆಸೆ ದುಃಖಗಳಿದ್ದ ಒಬ್ಬ ಸಾಮಾನ್ಯ ಮನುಷ್ಯ. ಅವರ ಅದ್ಭುತ ಪರಿವರ್ತನೆಯನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಹರಿಹರನ ಕಥೆಯನ್ನೇ ನೋಡೋಣ. ಯಾಕಂದ್ರೆ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗುವ ರೋಚಕ ಪಯಣವಿದೆ. ಕಲ್ಪಿಸಿಕೊಳ್ಳಿ, ಜ್ಞಾನೋದಯಕ್ಕಿಂತ ಮೊದಲು ಅಲ್ಲಮರ ಪ್ರಪಂಚವೇ ಬೇರೆ ಇತ್ತು. ಅವರದು ಕಲೆ, ಸಂಗೀತ, ನೃತ್ಯದ ಜಗತ್ತು. ತಂದೆ ನೃತ್ಯಗುರು, ತಾವು ಅಪ್ರತಿಮ ಮದ್ದಳೆ ವಾದಕ. ಅಂದ್ರೆ ಅವರು ಲೌಕಿಕ ಜೀವನದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ರು. ಆಧ್ಯಾತ್ಮ, ವೈರಾಗ್ಯ ಅನ್ನೋದೆಲ್ಲ ಬಹುಶಃ ಅವರಿದಾಗ ಗೊತ್ತೇ ಇರಲಿಲ್ಲ. ಆದರೆ ಜೀವನ ಯಾವಾಗ್ಲೂ ನಾವು ಅಂದ್ಕೊಂಡ ಹಾಗೆ ಇರಲ್ಲ ಅಲ್ವಾ? ಅವರ ಜೀವನದ ನಿರ್ಣಾಯಕ ತಿರುವು ಇಲ್ಲೇ ಸಿಗೋದು. ಅವರು ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿ ಕಾಮಲತೆ ಇದ್ದಕ್ಕಿದ್ದ ಹಾಗೆ ತೀರ್ಹೋಗ್ತಾಳೆ. ಈ ಆಘಾತ ಅಲ್ಲಮರನ್ನ ಸಂಪೂರ್ಣವಾಗಿ ಜರ್ಜರಿತಗೊಳಿಸುತ್ತೆ. ಅವರು ಎಲ್ಲವನ್ನೂ ಬಿಟ್ಟು ಗುರಿಯಿಲ್ಲದೆ ಅಲೆಯೋಕ್ಕೆ ಶುರು ಮಾಡ್ತಾರೆ. ಈ ಒಂದು ದುರಂತ ಅವರ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ದುಃಖದಲ್ಲೇ ಎಲ್ಲವನ್ನೂ ಕಳೆದುಕೊಂಡು ಅಲೆಯುತ್ತಿದ್ದ ಅಲ್ಲಮರ ಜೀವನದಲ್ಲಿ ಒಂದು ಪವಾಡವೇ ನಡೀತು. ಅದೇ ಅವರ ಪರಿವರ್ತನೆಗೆ ಕಾರಣವಾದ ಆ ಮಹಾನ್ ಜ್ಞಾನೋದಯದ ಕ್ಷಣ. ಕಥೆಯ ಪ್ರಕಾರ ಕಾಡಲ್ಲಿ ಗುರಿಯಿಲ್ಲದೆ ಅಲೆಯುತ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಅವರ ಕಾಲಿಗೇನೋ ತಾಗಿದ ಹಾಗಾಯಿತು. ಏನಿದು ಅಂತ ನೆಲ ಇಗಿದು ನೋಡಿದಾಗ ಅಲ್ಲಿ ಭೂಗತವಾದ ಒಂದು ದೇವಾಲಯ ಕಾಣಿಸುತ್ತೆ. ಅದರ ಒಳಗೆ ಹೋದ್ರೆ ಕಣ್ಣು ಮಿಟುಕಿಸದೆಯೋ ತಪಸ್ಸು ಮಾಡ್ತಿದ್ದ ಒಬ್ಬ ಮಹಾಯೋಗಿ ಕಾಣಿಸ್ತಾರೆ. ಅವರೇ ಅನಿಮಿಷಯ್ಯ. ಆ ಒಂದು ಕ್ಷಣ ಅಲ್ಲಮರ ಬದುಕನ್ನೇ ಶಾಶ್ವತವಾಗಿ ಬದಲಿಸಿತು. ಅನಿಮಿಷಯ್ಯನವರಿಂದ ಜ್ಞಾನ ಪಡೆದ ನಂತರ ಅಲ್ಲಯ್ಯ ಸಂಪೂರ್ಣವಾಗಿ ಅಲ್ಲಮ ಪ್ರಭುವಾಗಿ ಪರಿವರ್ತನೆಯಾದರು. ಆ ಗುಹೆಯಲ್ಲಿ ಸಿಕ್ಕಿದ ಜ್ಞಾನಕ್ಕೆ ಗೌರವ ಕೊಡೋಕೆ ಅವರು ತಮ್ಮೆಲ್ಲಾ ವಚನಗಳ ಕೊನೆಯಲ್ಲಿ ಗುಹೇಶ್ವರ ಅನ್ನೋ ಅಂಕಿತನಾಮವನ್ನ ಬಳಸೋಕೆ ಶುರು ಮಾಡಿದ್ರು. ಗುಹೆಯ ಒಡೆಯ ಅನ್ನೋ ಈ ಹೆಸರು ಅವರ ಮರುಹುಟ್ಟಿಗೆ ಕಾರಣವಾದ ಸ್ಥಳಕ್ಕೆ ಸಲ್ಲಿಸಿದ ಗೌರವ. ಅವರ ಒಂದು ಪ್ರಸಿದ್ಧ ವಚನವನ್ನ ನೋಡಿ. ಇಲ್ಲಿ ಅವರು ದೇಹವನ್ನ ಒಂದು ಗಾಡಿಗೆ ಹೋಲಿಸ್ತಾರೆ. ಸರಿಯಾದ ಜ್ಞಾನವಿಲ್ಲದೆ ಈ ಗಾಡಿಯನ್ನ ಓಡಿಸಿದ್ರೆ ಅದರ ಅಚ್ಚು ಮುರಿದು ಹೋಗುತ್ತೆ ಅಂತಾರೆ. ಇದು ಅವರ ಸ್ವಂತ ಜೀವನಕ್ಕೆ ಕನ್ನಡಿ ಹಿಡಿದ ಹಾಗಿದೆ ಅಲ್ವಾ? ಪತ್ನಿಯ ಸಾವಿನಿಂದ ಅವರ ಜೀವನದ ಗಾಡಿಯ ಅಚ್ಚು ಮುರಿದು ಹೋಗಿತ್ತು. ಆ ಗುಹೆಯಲ್ಲಿ ಸಿಕ್ಕಿದ ಜ್ಞಾನವೇ ಆ ಅಚ್ಚನ್ನ ಮತ್ತೆ ಸರಿ ಮಾಡಿದ್ದು. ಅದಕ್ಕೆ ಅವರ ಪ್ರತಿಯೊಂದು ಮಾತು ಗುಹೇಶ್ವರನಿಗೆ ಅರ್ಪಣೆ. ಜ್ಞಾನೋದಯದ ನಂತರ ಅಲ್ಲಮರು ಸುಮ್ಮನೆ ಕೂರಲಿಲ್ಲ. ಅವರ ಪಯಣ ಶುರುವಾಗಿದ್ದು ಕಲ್ಯಾಣದ ಕಡೆಗೆ. ಅಲ್ಲಿ ಬಸವಣ್ಣನವರು ಕಟ್ಟಿದ್ದ ಜಗತ್ತಿನ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪದಲ್ಲಿ ಅವರು ಕೇಂದ್ರ ವ್ಯಕ್ತಿಯಾಗಿ ನಿಂತರು. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಕೇವಲ ಒಂದು ಕಟ್ಟಡವಾಗಿರಲಿಲ್ಲ. ಅದೊಂದು ಕ್ರಾಂತಿಕಾರಿ ವೇದಿಕೆ. ಅದನ್ನ ಜಗತ್ತಿನ ಮೊದಲ ಸ್ಪಿರಿಚುವಲ್ ಪಾರ್ಲಿಮೆಂಟ್ ಅಂತಾನೇ ಹೇಳ್ಬೋದು. ಯೋಚನೆ ಮಾಡಿ, ಅಲ್ಲಿ ಸುಮಾರು 770 ಶರಣರು ಒಟ್ಟಿಗೆ ಸೇರಿ ದೇವರು, ಸಮಾಜ ಮತ್ತು ಮುಖ್ಯವಾಗಿ ತಮ್ಮ ಸ್ವಂತ ಅನುಭವಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ತಿದ್ರು.
ಆ ಮಹಾನ್ ಸಂಸತ್ತಿನ ಸ್ಪೀಕರ್ ಅಲ್ಲಮ ಪ್ರಭು. ಅನುಭವ ಮಂಟಪದ ನಿಜವಾದ ಕ್ರಾಂತಿ ಅಂದ್ರೆ ಅಲ್ಲಿನ ಸಮಾನತೆ. ಇವತ್ತಿಗೂ ನಮಗೆ ಕಷ್ಟಸಾಧ್ಯ ಅನ್ನಿಸೋ ಸಮಾನತೆ 12ನೇ ಶತಮಾನದಲ್ಲೇ ಅಲ್ಲಿ ಸಾಧ್ಯವಾಗಿತ್ತು. ಅಲ್ಲಮರ ಮುಂದಿನ ಚರ್ಚೆಯಲ್ಲಿ ಜಾತಿ, ಲಿಂಗ, ಅಂತಸ್ತು ಯಾವುದಕ್ಕೂ ಬೆಲೆ ಇರಲಿಲ್ಲ. ಜ್ಞಾನಕ್ಕೆ ಮಾತ್ರ ಬೆಲೆ. ಒಬ್ಬ ಚಮ್ಮಾರ, ಒಬ್ಬ ರಾಜ, ಒಬ್ಬ ಮಹಿಳೆ ಎಲ್ಲರೂ ಸಮಾನರಾಗಿ ಆಧ್ಯಾತ್ಮಿಕ ಸತ್ಯವನ್ನ ಅರಸುತ್ತಿದ್ರು. ಆದರೆ ಇಂತಹ ಒಂದು ಅದ್ಭುತ ಕ್ರಾಂತಿ ಹೆಚ್ಚು ದಿನ ಉಳಿಯಲಿಲ್ಲ. ಕಲ್ಯಾಣದಲ್ಲಿ ರಾಜಕೀಯ ಬಿರುಗಾಳಿ ಎದ್ದಿತು. ಶರಣರೆಲ್ಲ ಚದುರಿ ಹೋಗ್ಬೇಕಾಯ್ತು. ಆಗ ಅಲ್ಲಮರು ತಮ್ಮ ಅಂತಿಮ ನಿಗೂಢ ಪಯಣವನ್ನ ಪ್ರಾರಂಭಿಸಿದ್ರು. ಕಾರಣ ಒಂದು ಅಂತರ್ಜಾತಿ ವಿವಾಹ. ಶರಣರು ಬೋಧಿಸಿದ ಸಮಾನತೆಯ ತತ್ವದಂತೆ ನಡೆದ ಈ ಮದುವೆ ಅಂದಿನ ಸನಾತನ ಸಮಾಜಕ್ಕೆ ಸಹಿಸೋಕಾಗ್ಲಿಲ್ಲ. ರಾಜ ಬಿಜ್ಜಳನ ಮೇಲೆ ಒತ್ತಡ ಬಂದು ಆತ ವಧೂವರ ಪೋಷಕರಿಗೆ ಮರಣದಂಡನೆ ವಿಧಿಸಿದ. ಈ ಘಟನೆಯಿಂದಾಗಿ ಕಲ್ಯಾಣದಲ್ಲಿ ದೊಡ್ಡ ಗಲಭೆ ನಡೆದೋಯ್ತು. ಶರಣ ಚಳುವಳಿಯ ಅಂತ್ಯಕ್ಕೆ ಮುನ್ನುಡಿ ಬರೆದ ಘಟನೆ ಇದು. ಈ ಸಂಕಷ್ಟದ ಸಮಯದಲ್ಲಿ ಅಲ್ಲಮರು ಒಬ್ಬ ನಿಜವಾದ ನಾಯಕರಾಗಿ ನಿಂತರು. ಮುಂದೇನಾಗುತ್ತೆ ಅನ್ನೋದನ್ನು ಅವರು ತಮ್ಮ ದಿವ್ಯದೃಷ್ಟಿಯನ್ನ ಮೊದಲೇ ಊಹಿಸಿದರು. ಹಾಗಾಗಿ ಪ್ರತಿಯೊಬ್ಬ ಶರಣರಿಗೂ ಅವರವರ ಮುಂದಿನ ದಾರಿಯನ್ನ ತೋರಿಸಿ ಸುರಕ್ಷಿತ ಸ್ಥಳಗಳಿಗೆ ಕಳಿಸಿಕೊಟ್ರು. ಬಸವಣ್ಣನವರಿಗೆ ಕೂಡಲ ಸಂಗಮಕ್ಕೆ, ಚನ್ನಬಸವಣ್ಣನವರಿಗೆ ಉಳುವೆಗೆ ಹೋಗಲು ಹೇಳಿ ತಮ್ಮಗಾಗಿ ಬೇರೆದೇ ಒಂದು ಹಾದಿಯನ್ನ ಆಯ್ದುಕೊಂಡ್ರು. ಎಲ್ಲರಿಗೂ ದಾರಿ ತೋರಿಸಿದ್ಮೇಲೆ ಅಲ್ಲಮರು ಶ್ರೀಶೈಲದ ಹತ್ತಿರವಿದ್ದ ಕದಳೀವನಕ್ಕೆ ಹೊರಟ್ರು. ಅಲ್ಲಿ ಏನಾಯ್ತು ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಅವರು ಸಾಯ್ಲಿಲ್ಲ, ಬದಲಿಗೆ ಆ ಪರಮ ಚೈತನ್ಯದಲ್ಲಿ ಒಂದಾದ್ರೂ ಲಿಂಗೈಕ್ಯರಾದ್ರು ಅಂತ ನಂಬಲಾಗಿದೆ. ಅವರ ಅಂತ್ಯವೂ ಕೂಡ ಅವರ ಜೀವನದಷ್ಟೇ ಮಿಸ್ಟೀರಿಯಸ್ ಆಗಿತ್ತು. ಹಾಗಾದ್ರೆ ಇಡೀ ಕಥೆಯಿಂದ ನಾವೇನ್ ಕಲಿಬಹುದು? ಅಲ್ಲಯ್ಯ ಎಂಬ ಮದ್ದಳೆವಾದಕನಿಂದ ಜಗದ್ಗುರು ಅಲ್ಲಮ ಪ್ರಭು ಆದ ಅವರ ಕತೆ ಹೇಳೋದು ಒಂದೇ, ಪರಿವರ್ತನೆಯ ಅಪಾರ ಶಕ್ತಿಯ ಬಗ್ಗೆ. ನಮ್ಮ ಜೀವನದಲ್ಲಿ ಎಂಥದ್ದೇ ದೊಡ್ಡ ದುರಂತ ಬಂದ್ರೂ ಅದು ಅಂತ್ಯವಲ್ಲ, ಬದಲಿಗೆ ಅದೊಂದು ಹೊಸ ಆರಂಭಕ್ಕೆ, ಒಂದು ದೊಡ್ಡ ರೂಪಾಂತರಕ್ಕೆ ಕಾರಣವಾಗಬಹುದು ಅನ್ನೋದಕ್ಕೆ ಅಲ್ಲಮರ ಜೀವನಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ.